ತುಂಬ ಕಷ್ಟ ಆಗುತ್ತೆ. ಕಷ್ಟ ಆಗ್ತಕ್ಕಂಥ ಟೈಮಲ್ಲಿ ನಾವೇನು ಮಾಡ್ಕೋಬೇಕು, ಇದರಲ್ಲಿ ರಾಣಿ ಹುಳ ಕೆಲಸ ಮಾಡಿದೇನೋ ಇಲ್ವಾ ಅದನ್ನ ನೋಡ್ಕೊಂಡ್ಬಿಟ್ರೆ ಪರ್ಫೆಕ್ಟ್. ಕೆಲಸ ಮಾಡಿದ್ರೆ ಏನಿರುತ್ತೆ, ಈ ಕೆಲಸ ಮಾಡಿದ್ರೆ ಇದ್ರ ಒಳಗಡೆ ಅಕ್ಕಿ ಟೈಪ್ ಮೊಟ್ಟೆಗಳು ಕಾಣಿಸ್ತಾ ಇದೆ ನೋಡಿ, ಇಲ್ಲೆಲ್ಲ ಸೆಲ್ಸ್. ಇದ್ರೊಳಗಡೆ ಅಕ್ಕಿ ಟೈಪ್ ಮೊಟ್ಟೆಗಳು ಕಾಣಿಸ್ತಾ ಇದೆ ನಿಮಗೆ ನೋಡಿ ಸರ್, ಅಬ್ಸರ್ವ್ ಮಾಡಿ. ಇಲ್ಲಿ ಬನ್ನಿ ಸರ್, ಕಾಣಿಸ್ತಿದೆ ಸಿಂಪಲ್ ಕಾಣಿಸ್ತಾ ಇದೆನಾ, ಚಿಕ್ಕು ಚಿಕ್ಕು ಸರ್. ಇದ್ರ ಒಳಗಡೆ ಕಾಣಿಸ್ತಾ ಇದೆನಾ, ಇದ್ರ ಒಳಗಡೆ ಒಂದು ಅಕ್ಕಿ ಟೈಪ್ ಅಕ್ಕಿ ಚಿಕ್ಕದ ಅಕ್ಕಿ ಟೈಪ್ ಇದೆ ನೋಡಿ. ಲೆಂತ್ ನಿಮಗೆ ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇದೆನಾ? ಎಲ್ಲ ಹೋಲಲ್ಲೂ ಇದೆ ನೋಡಿ, ನೀವು ಅಬ್ಸರ್ವ್ ಮಾಡಿ. ಅದೇ ರಾಣಿ, ಅದು ರಾಣಿ ಹುಳಗಳ ಮೊಟ್ಟೆ. ಆ ಮೊಟ್ಟೆಗಳು ಇದ್ರೆ ರಾಣಿ ಹುಳ ಇವತ್ತು ನಿನ್ನೆ ಮೊಟ್ಟೆ ಇಟ್ಟಿದೆ, ಆ ಕಾರಣಕ್ಕೆ ರಾಣಿ ಹುಳ ಈ ಕುಟುಂಬದಲ್ಲಿ ಇದೆ ಅಂತ ನಮಗೆ ಐಡೆಂಟಿಫೈ ಮಾಡ್ಕೋಬೇಕು ಅಷ್ಟೇ. ನಮಗೆ ಸ್ವಲ್ಪ ತೋರಿಸಿ, ನನಗೆ ನೀವು ನೋಡ್ಕೊಳ್ಳಿ ಸರ್, ಒಂದು ನಿಮಿಷ ನೀವು ನೋಡ್ಕೊಳ್ಳಿ. ಮೊಟ್ಟೆ ಇದೆ ಅಂತ ನೋಡಿ, ಅಕ್ಕಿ ತರ ಇದೆ ಅಂತ ಇಲ್ಲೇ ಇದೆ, ರಾಣಿ ಹುಳ ಇದರಲ್ಲೇ ಇದೆ, ಅದು ಐಡೆಂಟಿಫೈ. ಓಡಾಡ್ತಾ ಇರುತ್ತಾ ಎಲ್ಲ ಕಡೆ ಸರ್? ಇದು 6 ಫ್ರೇಮ್ ಇರುತ್ತಲ್ಲ, 6 ಫ್ರೇಮ್ಗೂ ಒಂದೇ ರಾಣಿ ಹುಳ ಓಡಾಡ್ತಾ ಇರುತ್ತೆ. ಬಟ್ ಈಗ ಎದರಲ್ಲಿದೆ ಅಂತ ಗೊತ್ತಾಗಂಗಿಲ್ಲ. ಅದನ್ನ ನಾವು ಈ ಥರ ಎಕ್ಸ್ಪೀರಿಯನ್ಸ್ ಇರೋರು ಏನು ಮಾಡ್ತೀವಿ, ಯಾವ ಇದರಲ್ಲಾದರೂ ಇರಲಿ ಎತ್ತಿ ತೆಗಿತೀವಿ ಕಡೆಗೆ, ತೆಗೆದು ತೋರಿಸ್ತೀವಿ. ನೀವು ಏನಾದರೂ ಹೊಸದಾಗಿ ನೋಡೋರು ಇದ್ರೆ ಅದನ್ನು ಆ ಥರ ಅಬ್ಸರ್ವ್ ಮಾಡ್ಕೋಬೇಕು. ಇದರಲ್ಲೆಲ್ಲ ಮೊಟ್ಟೆಗಳು ಕಾಣಿಸ್ತಾ ಇದ್ದಾನೆ ಸರ್ ನಿಮಗೆ, ಇದರಲ್ಲಿ ಲಾರ್ವಾ ಸ್ಟೇಜಲ್ಲಿ ಕಾಣಿಸ್ತಾ ಇದ್ದಾನ, ಒಳಗಡೆ ಮೊಳಕೆ ತರ ಇದೆ. ನೀವು ಸ್ವಲ್ಪ ಸೈಡ್ ಆಗಿ ಯಾರಾದರೂ ಪರ್ಫ್ಯೂಮ್ ಹಾಕೊಂಡಿದ್ರಾ? ಇಲ್ಲ. ಅದ್ ನಮ್ಗೆ ಏನೋ ಮಾಡ್ತಾ ಇದಲ್ಲ ಅವ್ರಿಗೆ ಕಚ್ಚಿದ್ರೆ, ಈಗ ನಾವು ಚೆಕ್ ಮಾಡ್ತಾ ಇರ್ತೀವಲ್ಲ, ನಮಗೆ ಕಚ್ಚಿದ್ರೆ ಅಂದ್ರೆ ಸರ್ ಕಚ್ಚೋದು ಯಾವ ರೀತಿ ಅನ್ನೋದಾದ್ರೆ, ಒಂದು ಜೇನುಹುಳ ಚುಚ್ಚಿದ ತಕ್ಷಣ ಇನ್ನೊಂದು ಬಂದು ಅಲ್ಲೇ ಚುಚ್ಚುತ್ತೆ. ಅದು ಯಾಕೆ ಚುಚ್ಚುತ್ತೆ ಅನ್ನೋದಾದ್ರೆ, ಈ ಜೇನುಹುಳಗಳು ಎಷ್ಟೇ ಚುಚ್ಚಲಿ ಅದನ್ನು ಫೆರಮೋನ್ ರಿಲೀಸ್ ಮಾಡಿರುತ್ತೆ. ಆ ಫೆರಮೋನು ಇಲ್ಲಿ ಚುಚ್ಚಿದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಇಷ್ಟರಲ್ಲೇ ಬಂದು ಮತ್ತೆ ಒಂದು ಹುಳ ಜೇನುಹುಳ ಬಂದು ಚುಚ್ಚುತ್ತೆ. ಯಾಕಂದ್ರೆ ಅದ್ರ ಶ್ವಾಸಕೋಶ ಕಟ್ಟಾಗಿ ಅದು ಸತ್ತೋಗುತ್ತೆ. ಕುಟುಂಬಕ್ಕೆ ಸ್ಮೆಲ್ ಕೊಟ್ಟಿರುತ್ತಲ್ಲ, ಆ ಕುಟುಂಬಕ್ಕೆ ನಾನು ಸತ್ತಿದ್ದೀನಿ, ನಮ್ಮ ಗೂಡಿಗೆ ಡಿಸ್ಟರ್ಬ್ ಮಾಡೋರು ಬಂದಿದ್ದಾರೆ, ನೀವು ಅಟ್ಯಾಕ್ ಮಾಡಿ ಅಂತ ಇನ್ಫಾರ್ಮ್ ಮಾಡ್ದಂಗೆ ಜೇನುಹುಳಗಳು ಅದರ ಪ್ರಾಣನೇ ಅದನ್ನ ಕಳ್ಕೊಂಡು ಅದರ ಕುಟುಂಬಕ್ಕೆ ಇನ್ಫಾರ್ಮೇಶನ್ ಕೊಡುತ್ತೆ. ಅದ್ರದ್ದು ವಾಸನೆ ಹೋಗಿರಲ್ವಾ? ಈಗ ನಿಮಗೆ ಚುಚ್ಚುತ್ತಲ್ಲ, ಹೋಗ್ಬಾರ್ದು ಅನ್ನೋದಾದ್ರೆ ನಾನು ಉಗುಳು ಹಚ್ಕೊಂಡೆ, ನೀವು ಅಬ್ಸರ್ವ್ ಮಾಡಿದ್ರೆ ಉಗುಳು ಹಚ್ಕೊಂಡೆ, ಅದು ಆಗ್ಬಾರ್ದು ಅಂದ್ರೆ ಯಾವ್ದಾದ್ರು ಸೊಪ್ಪು ಇರುತ್ತಲ್ಲ, ಈ ತರ ಸಪ್ಪನ ಅದು ಎಲ್ಲಿ ಚುಚ್ಚಿರುತ್ತೋ ಅಲ್ಲಿ ಈ ತರ ಉಜ್ಕೊಂಡ್ಬಿಟ್ರೆ ಅದ್ರ ಸ್ಮೆಲ್ ಹೋಗ್ಬಿಡುತ್ತೆ ಜೇನುಹುಳದ್ದು. ಇನ್ನೊಂದು ಹುಳ ಬಂದು ನಿಮ್ಮನ್ನ ಅಟ್ಯಾಕ್ ಮಾಡಲ್ಲ. ಇದಂತಲ್ಲ, ಯಾವುದೇ ಜೇನ ಆಗ್ಲಿ ಎಲ್ಲಾದ್ರೂ ಎದ್ದು ಬಂದು ನಿಮಗೆ ಚುಚ್ಚಿದಾಗ ಒಂದು ಚುಚ್ಚಿದ ತಕ್ಷಣ ನೀವು ಅದನ್ನ ಮುಳ್ಳು ಕಿತ್ತಾಕಿ ಅಲ್ಲಿ ಯಾವ್ದಾದ್ರು ಸೊಪ್ಪು ಅಥವಾ ನಿಮ್ಮ ಉಗುಳು ಇಲ್ಲ ಅಲ್ಲಿ ಹಸಿ ಮಣ್ಣು ಇದ್ರೆ ಹಸಿ ಮಣ್ಣನ್ನ ಹಚ್ಕೊಂಡ್ಬಿಟ್ರೆ ಮುಗೀತು. ಇನ್ನೊಂದು ಹುಳ ಬಂದು ನಿಮ್ಮನ್ನ ಅಟ್ಯಾಕ್ ಮಾಡಲ್ಲ, ಅಷ್ಟೇ ಸಿಂಪಲ್. ಇಲ್ಲ ಅಂದ್ರೆ ಕಚ್ತವೆ. ಇದೀಗ ಚುಚ್ತಾ ಇರ್ಲಿಲ್ಲ. ಯಾಕೆ ಚುಚ್ತಾ ಇದೆ ಅಂದ್ರೆ ನಿನ್ನೆ ನೈಟ್ ಎಲ್ಲ ಅದಕ್ಕೆ ಅಂಶಗಳು ಇದೆ, ದಾರಿ ಸರಿಯಾಗಿಲ್ಲ, ಸರಿಯಾಗಿಲ್ಲದೆ ಇರೋ ಕಾರಣಕ್ಕೆ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗಿದೆ. ಈಗ ಎಲ್ಲ ಓಡಿಸ್ಕೊ ಬರ್ತವೆ, ಹೆಂಗೇನಿಲ್ಲ, ಏನ್ ಮಾಡಲ್ಲ, ಬಟ್ ಹಾಳಾಗ್ತವೆ ಹುಳ. ಅಥವಾ ಎದ್ದು ಬೇರೆ ಕಡೆ ಹೋಗ್ತಾವಲ್ಲ, ತುಡುವೆ ಜೇನು ಅಂತ ಕರಿತೀವಿ, ಇನ್ನೊಂದು ಮುಜ್ಜಂತಿ ಜೇನು ಅಂತ ಕರಿತೀವಿ. ಅದನ್ನು ಕೂಡ ಸಾಕಾಣಿಕೆ ಮಾಡ್ಕೋಬಹುದು. ಅದು ಯಾವುದೇ ರೀತಿ ಚುಚ್ಚಲ್ಲ, ಕಚ್ಚಲ್ಲ, ಏನೂ ಮಾಡಲ್ಲ. ಅದು ಅದರದ್ದು ಫ್ಯೂಚರ್ ಬಂದು ಒಂದು ವರ್ಷಕ್ಕೆ ಬರೀ 1/4 kg ಅರ್ಧ kg ಮಾತ್ರ ಜೇನುತುಪ್ಪ ಮಾಡುತ್ತೆ, ಒಂದು ವರ್ಷ ಪೂರ್ತಿ ಟೈಮ್ ತಗೊಂಡು. ಈ ಜೇನುಗಳು ಒಂದು ವರ್ಷ ಟೈಮ್ ತಗೊಂಡು ಒಂದು 8 ರಿಂದ 9 kg ಒಳಗಡೆ ಜೇನುತುಪ್ಪ ಇದು ಕಲೆಕ್ಟ್ ಮಾಡುತ್ತೆ. 8 kg ಒಂದು ಪೆಟ್ಟಿಗೆಗೆ ಅಂದ್ರೆ ಒಂದೇ ಸರಿ ಬರಲ್ಲ, ತೆಗಿತಾ ಇರೋದು ಹೋಲ್ ಇಯರ್ನಲ್ಲಿ. ಹೌದು ಸರ್. ಬೆರೆಸ್ಬಿಟ್ರೆ ಇದರಲ್ಲಿ ತುಪ್ಪ ಇರುತ್ತಲ್ವಾ, ಇದು ಕಟ್ಟಾಗಿ ಕೆಳಗಡೆ ಬೀಳುತ್ತೆ. ಕಟ್ಟಾಗಿ ಕೆಳಗಡೆ ಬಿದ್ದ ತಕ್ಷಣ ಇಲ್ಲಿ ನಮ್ಮನ್ನ ಸ್ವಲ್ಪ ರಿಪೇರಿ ಮಾಡುತ್ತೆ ಜೇನುಹುಳ. ಜೇನುಹುಳ ಚುಚ್ಚೋದ್ರಿಂದ ಮನುಷ್ಯರಿಗೆ ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಇಲ್ಲ. 1, 2, 10 ಜೇನುಹುಳ ಕಚ್ಚಿದ್ರು ಏನು ತೊಂದರೆ ಆಗಲ್ಲ.